ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 30 ಏಪ್ರಿಲ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ನಿನ್ನೆ ಒಂದು ದಾಖಲೆ ಪ್ರಮಾಣದ ಏರಿಕೆ ಆಗಿತ್ತು, ಆನಂತರ ಇವತ್ತು ಏನಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಒಂದು ಕೆಲವು ಸಾವಿರಾರು ರೂಪಾಯಿಗಳ ಹೂಡಿಕೆಯಿಂದ ಲಕ್ಷಗಟ್ಟಲೆ ಒಂದು ಲಾಭ ಮತ್ತು ಆದಾಯ ಮಾಡಿರೋ ಕೆಲವು ಮಲ್ಟಿ ಬ್ಯಾಗರ್ ಶೇರ್ಸ್ಗಳಿದೆ, ಅದನ್ನು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ನೋಡೋಣ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,604.85ಕ್ಕೆ ಕ್ಲೋಸ್ ಆಯಿತು. ಅಂದರೆ ಸುಮಾರು 38.55 ಪಾಯಿಂಟ್ ಅಷ್ಟು ಇಳಿಕೆ ಆಗಿದೆ ಅಂತ ಏನು ಇಳಿಕೆ ಆಗಿಲ್ಲ ಹೆಚ್ಚು ಕಡಿಮೆ ನಿನ್ನೆಗೆ ಹೋಲಿಸಿದ್ರೆ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 74,482.78ಗೆ ಇದು ಕ್ಲೋಸ್ ಆಗಿದೆ. ಸುಮಾರು 188.50 ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಯೆಸ್ ಬ್ಯಾಂಕ್ ಇವತ್ತು ನೋಡೋದಾದರೆ ಸುಮಾರು 3.5% ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಪ್ರತಿಯೊಂದು ಶೇರ್ ₹26.15 ಕ್ಲೋಸ್ ಆಗಿದೆ. ಅದೇ ರೀತಿ ಇನ್ನೊಂದು ಟ್ರೆಂಡಿಂಗ್ ಶೇರ್ ಅಂದರೆ ಟಾಟಾ ಸ್ಟೀಲ್, ಇದರಲ್ಲಿ ಸುಮಾರು ₹2.40 ಅಷ್ಟು ಪ್ರತಿಯೊಂದು ಶೇರ್ಲಿ ಇಳಿಕೆ ಆಗಿದೆ. ಹಾಗೆ ಕೋಟಕ್ ಬ್ಯಾಂಕ್ ಹೋದ್ವಾರ ಇದ್ರ ಬಗ್ಗೆ ಮಾತಾಡಿದ್ವಿ, ಇದು ಇಳಿಕೆ ಆಗಿದೆ. ಯಾಕೆ ಅಂದರೆ ಒಂದು RBIದು ಒಂದು ಕೆಲವೊಂದು ಗೈಡ್ಲೈನ್ಸ್, ಇದರಲ್ಲಿ ಸ್ಯಾಂಕ್ಷನ್ಸ್ಗಳು ಮತ್ತು ಇದರಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡಿದೆ. ಅದೇ ರೀತಿ ಇವತ್ತು ಮತ್ತೆ 1% ಅಷ್ಟು ಇಳಿಕೆ ಆಗಿದೆ. ಹಾಗೆ ನೋಡೋದಾದರೆ ಪ್ರತಿಯೊಂದು ಶೇರ್ಲಿ ಸುಮಾರು ₹16.45 ಅಷ್ಟು ಇಳಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾದಲ್ಲಿ ನೋಡೋದಾದರೆ ಹತ್ತಿರ 1.86% ಅಷ್ಟು ಇವತ್ತು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ₹13.20 ಇದು ಪ್ರತಿಯೊಂದು ಶೇರ್ ಕ್ಲೋಸ್ ಆಯಿತು. ಹಾಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡೋದಾದರೆ ಸುಮಾರು ಪ್ರತಿಯೊಂದು ಶೇರ್ ಇವತ್ತು 1.74% ಅಷ್ಟು ಇಳಿಕೆ ಆಗಿದೆ. ಇದು ಒಂದು ಟ್ರೆಂಡಿಂಗ್ ಶೇರ್. ಹಾಗೆ IRFCನೂ ಕೂಡ ಅಷ್ಟೇ, ಸುಮಾರು ಪ್ರತಿಯೊಂದು ಶೇರ್ ₹3.65 ಇವತ್ತು ಇಳಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂದರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ನೋಡೋದಾದರೆ ಇದು ಒಂದು ಗಾಡಿ ಒಂದು ಲಾಂಚ್ ಆಯಿತು. ಹಾಗೆ ಇದರಲ್ಲಿ 4.57% ಅಷ್ಟು ಇವತ್ತು ಏರಿಕೆ ಆಗಿದೆ. ಇದರಲ್ಲಿ ಸುಮಾರು ₹94.30 ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಪವರ್ ಗ್ರಿಡ್ನಲ್ಲಿ ಸುಮಾರು ₹8.15 ಅಷ್ಟು ಪ್ರತಿಯೊಂದು ಶೇರಿಗೆ ಏರಿಕೆ ಆಗಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಒಂದು ₹59.50, ಇಂಡಸ್ಇಂಡ್ ಬ್ಯಾಂಕ್ ಸುಮಾರು ₹28.45. ಹಾಗೆ ಹೀರೋ ಮೋಟರ್ ಕಾರ್ಪ್ ನೋಡೋದಾದರೆ ಸುಮಾರು ಹತ್ತಿರ 2% ಅಷ್ಟು ಏರಿಕೆ ಆಯಿತು. ಬಜಾಜ್ ಆಟೋ ನೋಡೋದಾದರೆ ಇವತ್ತು ₹8,903.65 ಇದು ಕ್ಲೋಸ್ ಆಯಿತು. ಅಂದರೆ ಇವತ್ತು ₹143.55 ಅಷ್ಟು ಏರಿಕೆ ಆಗಿದೆ. HDFC ಲೈಫ್ ಸುಮಾರು ಪ್ರತಿಯೊಂದು ಶೇರಲ್ಲಿ ಸುಮಾರು ₹8.55 ಅಷ್ಟು ಏರಿಕೆ ಆಗಿದೆ. ಹಾಗೆ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್, ಗ್ರಾಸಿಮ್ ಇಂಡಸ್ಟ್ರೀಸ್, ಮಾರುತಿ ಸುಜುಕಿ ಇಂಡಿಯಾ, SBI ಲೈಫ್ ಇನ್ಶೂರೆನ್ಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಟಾಟಾ ಮೋಟರ್ಸ್, ಇದಿಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಾವು ನೋಡೋದಾದರೆ ಸುಮಾರು ಮಲ್ಟಿ ಬ್ಯಾಗರ್ ಶೇರ್ಸ್ಗಳಿದೆ. ಜುಪಿಟರ್ ವ್ಯಾಗನ್ಸ್ನ ನೋಡೋದಾದರೆ ಇದು 5 ವರ್ಷದಲ್ಲಿ ಸುಮಾರು 671% ಅಷ್ಟು ಏರಿಕೆ ಆಗಿದೆ. ಅಂದರೆ ₹53 ಅಷ್ಟು ಹೂಡಿಕೆ ಮಾಡಿದರೆ ಇವತ್ತು ಹೆಚ್ಚು ಕಡಿಮೆ ₹409 ಇವತ್ತು ಹೆಚ್ಚು ಕಡಿಮೆ ಇದು ಶೇರು ಇವತ್ತು ಕ್ಲೋಸ್ ಆಗಿದೆ, ಇದು ಟ್ರೇಡ್ ಆಗಿದೆ. ಅಂದರೆ ನೀವು ನೋಡ್ಬೋದು ₹59 ₹409 ಇದು ಶೇರು ಹೋಗಿದೆ ಇವತ್ತು 5 ವರ್ಷದಲ್ಲಿ ನೋಡೋದಾದರೆ. ಹಾಗೆ ಅಪಾರ್ ಇಂಡಸ್ಟ್ರೀಸ್ ಇದು ಒಂದು ಮಲ್ಟಿ ಬ್ಯಾಗರ್ ಶೇರ್ ಅಂತ ಹೇಳ್ಬೋದು. ₹661 ಇದು ಟ್ರೇಡ್ ಆಗ್ತಾಯಿತ್ತು ಸುಮಾರು ಹೆಚ್ಚು ಕಡಿಮೆ 2019ರಲ್ಲಿ. ಇವತ್ತು ನೋಡಿದ್ರೆ ಇದು ಪ್ರತಿಯೊಂದು ಶೇರು ₹7,880. ಇದು ಒಂದು ಒಳ್ಳೆ ಮಲ್ಟಿ ಬ್ಯಾಗರ್ ಅಂತಲೇ ಹೇಳ್ಬೋದು. ಅಂದರೆ ₹669 ₹7,880 ಅಂದರೆ ಪ್ರತಿಯೊಂದು ಶೇರ್ಲಿ ₹7,218 ಅಷ್ಟು ಏರಿಕೆ ಆಗಿದೆ. ನೀವೇ ಅನ್ಕೋಬೋದು ಕೆಲವಷ್ಟು ಸಾವಿರಾರು ಒಂದು ಇಷ್ಟು ಹೂಡಿಕೆ ಮಾಡಿದ್ರು ನಿಮಗೆ ಎಷ್ಟು ಸಿಗೋದು ಅಂತ ನೀವು ನೋಡ್ಬೋದು. ಒಂದು 15 ಶೇರ್ಸ್ ತೊಗೊಂಡಿದ್ರು ಹೆಚ್ಚು ಕಡಿಮೆ ₹1,00,000 ದಾಟಿರೋದು ಅಂತಲೇ ಹೇಳ್ಬೋದು. ಹಾಗೆ BLS ಇಂಟರ್ನ್ಯಾಷನಲ್ ಸರ್ವಿಸಸ್ ನೋಡೋದಾದರೆ ಒಂದೇ ವರ್ಷದಲ್ಲಿ ಸುಮಾರು ₹180 ಟ್ರೇಡ್ ಆಗ್ತಾ ಇದ್ದಿದ್ದು ಇವತ್ತು ಸುಮಾರು ₹350 ಹೋಗಿದೆ. BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಅಂತ ಅಂದರೆ ಒಂದೇ ವರ್ಷದಲ್ಲಿ ಸುಮಾರು 94% ಅಷ್ಟು ಇದು ಒಂದು ರಿಟರ್ನ್ಸ್ ಕೊಟ್ಟಿದೆ. ಇದು ಒಂದು ಮಲ್ಟಿ ಬ್ಯಾಗರ್. ಅದಕ್ಕೆ ಹೇಳಿದ್ದು ಕೆಲವೊಂದಿಷ್ಟು ಸಾವಿರಾರು ರೂಪಾಯಿ ಅಷ್ಟು ಹೂಡಿಕೆ ಮಾಡಿದವರು ಈ ಶೇರ್ಸ್ಗಳಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿನ ಒಂದು ಲಾಭನ ಪಡೆದಿದ್ದಾರೆ ಅಂತ. ಹಾಗೆ JBM ಆಟೋನು ಅಷ್ಟೇ, ಇದು ನೋಡೋದಾದರೆ ಒಂದೇ ವರ್ಷದಲ್ಲಿ ₹780 ಹೆಚ್ಚು ಕಡಿಮೆ ₹1,900 ತನಕನೂ ಹೋಗಿದೆ. ಅಂದರೆ 143% ಅಷ್ಟು ಇದರಲ್ಲಿ ಏರಿಕೆ ಆಗಿದೆ. ಇದೂ ಒಂದು ಒಳ್ಳೆ ಮಲ್ಟಿ ಬ್ಯಾಗರ್. 5 ವರ್ಷದಲ್ಲಿ ಸುಮಾರು ₹31.50 ಇದು ಟ್ರೇಡ್ ಆಗ್ತಿದ್ದಿದ್ದು ಇವತ್ತು ಸುಮಾರು ₹374 ಆಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ₹342.55 ಅಷ್ಟು ಏರಿಕೆ ಆಗಿದೆ. ಇದು ಒಂದು ಮಲ್ಟಿ ಬ್ಯಾಗರ್ ಶೇರ್. ಈ ಶೇರ್ಸ್ಗಳು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ ಕೆಲವು ಸಾವಿರಾರು ರೂಪಾಯಿ ಅಷ್ಟು ಹೂಡಿಕೆ ಮಾಡಿ ಒಂದು ಲಕ್ಷಾಂತರ ರೂಪಾಯಿ ಒಂದು ರಿಟರ್ನ್ಸ್ ಮತ್ತು ಲಾಭ ಕೊಟ್ಟಿರೋ ಒಂದು ಮಲ್ಟಿ ಬ್ಯಾಗರ್ ಶೇರ್ಸ್ಗಳು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.